ರಾಮ ಸಮುದ್ರ ಅದು ಪ್ರತಿ ವಾರ ರಿವ್ಯೂ ಮಾಡ್ತೀವಿ. 70% ಕೆಲಸ ಆಗ್ತದೆ. ಇನ್ನು 1.5 ತಿಂಗಳಲ್ಲಿ ಡ್ಯಾಮ್ನೇ ನೀರು ಏನಾಗಬೇಕು ಆಗುತ್ತೆ. ಬರತಕ್ಕ ಎಲ್ಲರಿಗೂ ಎಲ್ಲ ಪಾರ್ಟಿ ಬಿಜೆಪಿ 3 ಜನದ ಒಬ್ಬೊಬ್ಬರು ಸಮಸ್ಯೆಗಳೇನಿದೆ ಅದನ್ನು ಎಲ್ಲ ಒಟ್ಟಿಗೆ 31 ವಾರ್ಡ್ಗಳು ಎಲ್ಲರೂ ತೋರಿಸ್ಕೊಂಡು ಸಮಸ್ಯೆಗಳೇನು ಅಂತ ನೀವು 1 ಅವರ್ ಟೈಮ್ ಕೊಟ್ಟರೆ ಇಲ್ಲಿ ಏನು ಸಮಸ್ಯೆ ಬಂದಿದ್ರು ನೀವು ಯಾರು ನೀವು ಇವತ್ತು ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಹಸೀಲ್ದಾರರು ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷದ ಏನು ನಮ್ಮ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಗೂ ಕೂಡ ಇವತ್ತು BLA 1ಗಳ ನೇಮಕ ಮಾಡಿ ಆ BLA 1ಗಳಿಗೆ BLA 2ಗಳನ್ನ ನೇಮಕ ಮಾಡುವಂಥ ಒಂದು ಹಕ್ಕನ್ನು ಅವರು ಕೊಟ್ಟಿರ್ತಾರೆ. ಹಂಗಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ BLA 1 ಆಗಿ ನನ್ನ ರಾಜಕೀಯ ಗುರುಗಳಾದ DK ಶಿವಕುಮಾರ್ ಅಣ್ಣವರು ನನ್ನ ಅಫಿಷಿಯಲ್ ಆಗಿ ಇವತ್ತು ಆದೇಶ ಹೊರಡಿಸಿ ಆ ಆದೇಶದ ಮುಖಾಂತರ BLA 1 ಆಗಿ ಆಯ್ಕೆ ಮಾಡಿರ್ತಾರೆ. ಆ BLA 1ನ ಕರ್ತವ್ಯ ಏನು ಕೆಲಸ ಏನಪ್ಪ ಅಂತಂತ ಏನು ನಮ್ಮ ಚುನಾವಣೆಗಳಿರುತ್ತೆ. ಆ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಅಂದರೆ ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಚುನಾವಣೆಗಳು, ಮುಂಬರುವಂಥ MLA ಚುನಾವಣೆಗಳಿಗೂ ಕೂಡ ನನ್ನ ನೇತೃತ್ವದಲ್ಲಿ ಅಂದರೆ BLA 1 ನೇತೃತ್ವದಲ್ಲಿ BLA 2ಗಳನ್ನ ಪ್ರತಿಯೊಂದು ಬೂತ್ಗೂ ಅಂದರೆ ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ 244 ಬೂತ್ಗಳಿದೆ. ಆ ಬೂತ್ಗಳಿಗೆ BLA 2ಗಳನ್ನ ಆಯ್ಕೆ ಮಾಡೋದಕ್ಕೆ ನನಗೆ ರೈಟ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ನಾನು BLA 2ಗಳನ್ನು 244 BLA 2ಗಳನ್ನು ಪ್ರತಿ ಒಂದು ಏನಿದೆ ನಮ್ಮ ಬೂತ್ಗೆ ಆಯ್ಕೆ ಮಾಡಿರ್ತೀನಿ. ಅದಕ್ಕೆ ಇವತ್ತು ಮೀಟಿಂಗ್ಗೆ ಇವತ್ತು ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಅಷ್ಟು ಜನನು ಒಟ್ಟಿಗೆ ಬಂದಿದ್ರ ಅನ್ನೋ ಒಂದು ಮಾತು. BLA 2ಗಳು ಜಾಸ್ತಿ ಜನ ಇರೋದ್ರಿಂದ ಎಲ್ಲ ಪಕ್ಷದವ್ರನ್ನು ಕರಿಬೇಕಾಗಿರೋದ್ರಿಂದ ಜನ ಹೆಚ್ಚಾಗೋದ್ರಿಂದ ಅದಕ್ಕೆ ಟೈಮಿಂಗ್ಸ್ ಮಾಡಿಕೊಂಡು 3:30 to 4:30, 4:30 to 5:30 ಇವತ್ತೊಂದು ಬ್ಯಾಚು ಮತ್ತು ನಾಳೆ ಕೂಡ ಸೇಮ್ ಇದೇ ಟೈಮ್ಗೆ ಎರಡು ಬ್ಯಾಚ್ಗಳು ಮಾಡಿ ಪ್ರತಿಯೊಬ್ಬರಿಗೂ ಇವತ್ತು ಒಂದು ಟ್ರೈನಿಂಗ್ ಕೊಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಪಕ್ಷದಿಂದ ಒಂದು 2 ಹೆಲ್ಪ್ಲೈನ್ ಆಗಿ ಅಲ್ಲಿ ನೇಮಕ ಮಾಡಿರ್ತೀವಿ. ಏನೇ ಕುಂದುಕೊರತೆಗಳಿದ್ದರೆ ಅದಕ್ಕೆ ಅವ್ರು ಕೋಆಪರೇಟ್ ಮಾಡಿ ಅಲ್ಲಿ ಏನಿದೆಯಾ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಅಲ್ಲಿ ಇಟ್ಟಿರ್ತೇವೆ. ಮತ್ತು ಅವರಿಗೆ ಒಂದು ಹೆಲ್ಪ್ಲೈನ್ ನಂಬರು ಕೂಡ ಕೊಟ್ಟಿರ್ತೇವೆ. ಯಾರದೇ ಏನೇ ಸಮಸ್ಯೆ ಇದ್ದರೂ ಕೂಡ ಏನು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕಾ ಅನ್ನೋ ಮಾತು ಕೂಡ ಇಲ್ಲ. ಮಾಡಿಕೊಂಡ್ರೆ ನಮಗೆ ಈ ರೀತಿ BLOಗಳು ಸಹಕಾರ ಮಾಡ್ತಿಲ್ಲ, ಪಕ್ಷಾತೀತವಾಗಿ ಏನಾದ್ರು ತೊಂದರೆ ಮಾಡ್ತಿದ್ದಾರೆ ಅಂತಿದ್ರೆ ಇಮ್ಮಿಡಿಯೇಟ್ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು. ಅದೇ ರೀತಿ BLA 1 ನಾನಾಗಿರೋದು ನನಗೂ ಕಂಪ್ಲೇಂಟ್ ಮಾಡಿದ್ರೆ BLA ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ಟ್ರಿಕ್ಟ್ಲಿ ಆರ್ಡರ್ಸ್ ಮಾಡಿದ್ದಾರೆ. ಯಾರಾದರೂ BLO ಏನಾದರೂ ಪಕ್ಷಪಾತ ಮಾಡಿ ಏನಾದರೂ ಅಲ್ಲಿ ನಮ್ಮ ವೋಟರ್ಸ್ನ ತೆಗಿಯೋಂಥದ್ದಾಗಲಿ ಇಲ್ಲ ಸಲ್ಲದ ಮಾಡೋಂಥದ್ದು ಏನಾದ್ರು ಕಂಡ್ರೆ ಇಮ್ಮಿಡಿಯೇಟ್ ಆ BLOಗಳು ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ನನಗೆ ರೆಕಮೆಂಡ್ ಮಾಡೋಕೆ ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ನಾವಂತೂ ಯಾರಾದರೂ BLOಗಳು ಪಕ್ಷಾತೀತವಾಗಿ ಏನಾದ್ರು ಇಲ್ಲ ಸಲ್ಲದ ಏನಾದ್ರು ಮಾಡೋಕ್ಕೆ ಹೋದರೆ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಮಾಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸನೂ ಮಾಡ್ತೀವಿ. ಯಾರು ಕರೆಕ್ಟಾಗಿ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾರೆ BLOಗಳಿಗೆ ಅವ್ರು ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಏನು ಸಹಕಾರ ಬೇಕೋ ಆ ಸಹಕಾರ ಕೂಡ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನೋಡಿರ್ತೀರಿ, ಕುಡಿಯೋ ನೀರಿಗೆ ಭಾಳ ತೊಂದರೆ ಇದೆ. ಇಲ್ಲಿರುವಂಥ ತೊಂದರೆಗಳ ಇದನ್ನು ಕೂಡ ಒಂದು ವಿಚಾರನ ಈಗ ತಿಳಿಸಿದ್ದಾರೆ. ನಮ್ಮ ಎಲ್ಲ ಇಲ್ಲಿರುವಂಥ ಕೌನ್ಸಿಲರ್ಸ್ ಇರ್ಬೋದು, ಮಾಜಿ ಕೌನ್ಸಿಲರ್ಸ್ ಇರ್ಬೋದು, ಮುಖಂಡರುಗಳು ಹಾಗೂ ಎಲ್ಲ ಸ್ಥಳೀಯರು ಕೂಡ ಇಲ್ಲಿ ಆಗ್ತಾ ಇರೋ ತೊಂದರೆಗಳನ್ನ ತಿಳಿಸಿದ್ದಾರೆ. ಅದಕ್ಕೆ DC ಅವರು ಹೇಳಿದ್ರು. ನಾನು ಕೂಡ ಅವ್ರಿಗೊಂದು ಸಲಹೆ ಕೊಟ್ಟೆ. ವಾರ್ಡ್ ವೈಸ್ 31 ವಾರ್ಡ್ ಇದೆ. ಎಲ್ಲ ಪಾರ್ಟಿಯವರು ಅಂದರೆ ಕಾಂಗ್ರೆಸ್, BJP, JDSನವರು ಒಂದೊಂದು ಪಕ್ಷದಿಂದ ಒಬ್ಬೊಬ್ಬರನ್ನ ನೀವು ಕರೆಸಿ ಇಲ್ಲೇ ಬಂದು ಒಂದು ಮೀಟಿಂಗ್ ಮಾಡಬೇಕು. ಆ ಮೀಟಿಂಗಲ್ಲಿ ಅಲ್ಲಿರುವಂಥ ಲೋಕಲಲ್ಲಿ ಏನು ಕೊರತೆಗಳಿದೆ, ತೊಂದರೆಗಳಿದೆ, ಆ ತೊಂದರೆಗಳನ್ನ ನೀವು ಪ್ರತಿಯೊಂದು ವಾರ್ಡ್ ವೈಸ್ ಡಿಸ್ಕಸ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಡ್ಬೇಕು ಅಂತ ನಾವೆಲ್ಲರೂ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಅವರಿಗೆ ಒಂದು ಸಜೆಷನ್ಸ್ ಕೊಟ್ಟಾಗ ಅವರು ಕೂಡ ಒಪ್ಕೊಂಡು ಒಂದು ಡೇಟ್ ಕೊಡಿ, ಆ ಡೇಟಿಗೆ ನಾವು ಬರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮಗೆ